ಮೆಡ್ರಾಸ್ ಸ್ಟೈಲ್ ಬಿರಿಯಾನಿನ ಆರ್ಡರ್ ಮಾಡಿದ್ದೀವಿ. ಜೊತೆಗೆ ನಿಮಗೆ ಚಿಕನ್ ಕಬಾಬ್ ಮತ್ತು ಪ್ರಾನ್ ಮಸಾಲ ಕೂಡ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ವೈಸ್ ನೋಡೋಕೋದ್ರೆ ಕ್ಲೀನಾಗಿ ಪ್ಯಾಕ್ ಮಾಡಿ ಕರೆಕ್ಟಾಗಿ ಏನು ಚಲ್ಕೋಬಾರ್ದು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ಮನೇಲಿ ಇಟ್ಕೊಂಡೆ ಒಂದು ಒಳ್ಳೆ ಬಿರಿಯಾನಿ ತಿನ್ನೋಣ ಅಂತ ಅಂದ್ಬಿಟ್ಟು ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಸರ್ಚ್ ಮಾಡುವಾಗ ಟ್ರಿಬಲ್ ಎ ಮೆಡ್ರಾಸ್ ಬಿರಿಯಾನಿ ಅನ್ನೋದು ಒಂಥರ ಸ್ವಲ್ಪ ಫಾಸ್ಟ್ ಮೂವಿಂಗ್ ಆ್ಯಂಡ್ ಟ್ರೆಂಡಿಂಗ್ ಆಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿಂದ ನಾವು ಮೆಡ್ರಾಸ್ ಸ್ಟೈಲ್ ಬಿರಿಯಾನಿನ ಆರ್ಡರ್ ಮಾಡಿದ್ದೀವಿ. ಜೊತೆಗೆ ನಿಮಗೆ ಚಿಕನ್ ಕಬಾಬ್ ಮತ್ತು ಪ್ರಾನ್ ಮಸಾಲ ಕೂಡ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ವೈಸ್ ನೋಡೋಕೋದ್ರೆ ಕ್ಲೀನಾಗಿ ಪ್ಯಾಕ್ ಮಾಡಿ ಕರೆಕ್ಟಾಗಿ ಏನು ಚಲ್ಕೋಬಾರ್ದು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ನಾವು ಮನೇಲಿ ತಂದ್ಕೊಂಡು ಇದರ ಅಡುಗೆ ಪ್ಲೇಸಲ್ಲಿ ಸರ್ವ್ ಮಾಡಿ ಸೊ ಬಿಸಿ ಬಿಸಿಯಾಗಿ ನಿಮಗೆ ಚಿಕನ್ ಬಿರಿಯಾನಿ, ಪ್ರಾನ್ಸು ಮತ್ತು ಕಬಾಬ್ ಎಲ್ಲ ತರಿಸ್ಬಿಟ್ಟಿದ್ದೀವಿ. ಸೊ ಇದನ್ನೆಲ್ಲ ಟೇಸ್ಟ್ ಮಾಡೋಣ. ಫಸ್ಟು ನಮ್ಮ ಹತ್ರ ಚಿಕನ್ ಕಬಾಬ್ ಇದೆಯಲ್ಲ, ಸೊ ಚಿಕನ್ ಕಬಾಬ್ನ ಹಂಗೆ ಬೈಟ್ ಮಾಡ್ತೀನಿ. ಸೊ ಯೂಸ್ ನೋಡೋಕೋದ್ರೆ ನಿಮಗೆ ವೈಟ್ ಈಶ್ ಮೀಟ್ ಒಳಗೆ ಕಾಣುತ್ತೆ, ಸಾಫ್ಟಾಗಿ ಬ್ರೇಕ್ ಆಗ್ತಾಯಿದೆ, ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ. ಸೊ ಹಾಫ್ ಆನ್ ಅವರಲ್ಲೇ ನಮಗೆ ಮನೆಗೆ ಬಂದ್ಬಿಡ್ತು. ಸೊ ಗೈಸ್ ಆ್ಯಕ್ಚುಲಿ ಬಿಸಿ ಬಿಸಿಯಾಗಿ ತಿಂದು. ಸೊ ಆ್ಯಕ್ಚುಲಿ ಬಂದಿದ್ದ ತಕ್ಷಣ ಆ ಬಿಸಿಯಲ್ಲಿ ತಿಂದರೆ ಕಬಾಬ್ ಅಂತೂ ನಿಮ್ಗೆ ಸೂಪರ್ ಆಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಸೊ ಯೂಶ್ಲಿ ನೋಡೋಕೋದ್ರೆ ನಿಮಗೆ ಸೀ ಫುಡ್ಡಲ್ಲಿ ಪ್ರಾನ್ಸ್ ಒಂದು ಕೊಟ್ಟಿದ್ದಾರೆ. ಸೊ ಪ್ರಾನ್ಸ್ ನೋಡೋಕೋದ್ರೆ ಒಂದು ಪ್ಲೇಟ್ ಈ ಥರ ಇರುತ್ತೆ, ಬಟ್ ನಾವು ಇದರಲ್ಲಿ ಬಡಿಸ್ಕೊಂಡಿರೋದು ಒಂದು 2-3 ಪೀಸಸ್ ಬಡಿಸ್ಕೊಂಡಿದ್ದೀವಿ. ಆಹಾ, ಮಸಾಲ ಅಂತೂ ಸಕಾಲಿದೆ ಅಂತಲೇ ಹೇಳಬೇಕು. ಬಿಕಾಸ್ ಪ್ರಾನ್ಸ್ ಲವರ್ಸ್ಗೆ ಈ ಥರ ಒಂದು ಮಸಾಲ ಕೊಟ್ಬಿಟ್ರೆ ಗ್ರೇವಿ ಹಾಕಿ ಬಿರಿಯಾನಿ ಜೊತೆ ಕಳ್ಸ್ಕೊಂಡು ತಿಂತಾನೆ ಇರ್ಬೋದು, ಅಷ್ಟು ಸೂಪರ್ ಆಗಿರುತ್ತೆ. ಸೊ ಮೇನ್ ಡಿಶ್ ಇವಾಗ ಬಿರಿಯಾನಿ ಕಡೆ ಬಂದ್ಬಿಡೋಣ. ಸೊ ರೈಸ್ ನೋಡೋಕೋದ್ರೆ ನಿಮಗೆ ಉದ್ರಾಗೆ ಬಂದಿದೆ. ಆಹಾ, ತಗೊಂಡು ಫಸ್ಟ್ ಬೈಟು ಒಂದು ಆಂಬೂರ್ ಸ್ಟೈಲ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಆ ಥರ ಒಂದು ಟೇಸ್ಟಲ್ಲಿ ಮಾಡಿರುವ ಒಂದು ಬಿರಿಯಾನಿ. ಎಲ್ಲ ನೋಡೋಕೆ ಜೀರಾ ಸಾಂಬಾರ್ ರೈಸು. ಸೊ ಇಷ್ಟು ನೋಡೋಕೆ ಮೆಡ್ರಾಸ್ ಅಂದಿದ ತಕ್ಷಣ ಬಾಸ್ಮತಿ ರೈಸ್ ಆ ಥರ ಇರಲ್ಲ, ಜೀರಾ ಸಾಂಬಾರ್ ರೈಸಲ್ಲಿ ಮಾಡಿರೋ ಒಂದು ಬಿರಿಯಾನಿ. ಎಲ್ಲ ಫುಲ್ಲು ಗ್ರೌಂಡ್ ನಟ್ ಆಯಿಲೇ ಯೂಸ್ ಮಾಡಿದ್ದೀರಿ ಅಂತ ಹೇಳಿದ್ರು ಅವರು. ಸೊ ಹಾಗೆ ಪೀಸಸ್ನೂ ಕೂಡ ಬ್ರೇಕ್ ಮಾಡ್ತಾ ಇದ್ದಾರೆ. ನಿಮಗೆ ಈ ಥರ ಒಂದು ವೈಟ್ ಈಶ್ ಮೀಟು, ರೈತ ಎಲ್ಲ ಕೊಟ್ಟಿರ್ತಾರೆ, ಬಟ್ ರೈತ ಎಲ್ಲ ಏನು ಬೇಡ. ಬಿಕಾಸ್ ಆ ಚಿಕನ್ ಫ್ಲೇವರು, ಚಿಕನ್ ಪೀಸಸ್ಸು ಒಳ್ಳೆ ಮಸಾಲ ಸಲ ಇಟ್ಕೊಂಡು ಸೂಪರಾಗಿ ಟೇಸ್ಟ್ ಕೊಡ್ತಾಯಿದೆ. ಮೇಯ್ನ್ ಬಿರಿಯಾನಿ ರೈಸಲ್ಲಿರೋ ಫ್ಲೇವರ್ಸು ಸಕ್ಕದಾಗಿದೆ. ನಾರ್ಮಲ್ ನಾವು ನಾಟಿ ಸ್ಟೈಲ್ ತಿಂತೀವಲ್ಲ, ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ತೀನಿ. ಅದು ತಮಿಳ್ನಾಡು ಸ್ಟೈಲ್ ಬಿರಿಯಾನಿ, ಮೆಡ್ರಾಸ್ ಆಂಬೂರ್ ಸ್ಟೈಲ್ ಕೊಡ್ತಾರಲ್ಲ ಆ ಥರ ಒಂದು ಬಿರಿಯಾನಿ. ಸೊ ಇನ್ನೇನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ಸೊ ನೀವು ಇದೇ ಥರ ಮೆಡ್ರಾಸ್ ಸ್ಟೈಲ್ ಬಿರಿಯಾನಿ ಹುಡುಕ್ತಿದ್ರೆ ಝೊಮ್ಯಾಟೊ ಸ್ವಿಗ್ಗಿ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಬಿಸಿ ಬಿಸಿಯಾಗಿ ಬಿರಿಯಾನಿ ತಿಂದು ಎಂಜಾಯ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಇವರ ಕ್ಲೌಡ್ ಕಿಚನ್ ಬಗ್ಗೆ ಹೇಳಬೇಕು ಅಂತಂದರೆ ಟ್ರಿಬಲ್ ಎ ಮೆಡ್ರಾಸ್ ಬಿರಿಯಾನಿ ಅಂತ. ಸೊ ಝೊಮ್ಯಾಟೊದಲ್ಲಿದ್ದಾರೆ, ಸ್ವಿಗ್ಗಿಯಲ್ಲಿದ್ದಾರೆ. ಸೊ ಪ್ರತಿಯೊಂದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮೇಯ್ನ್ಲಿ ಲೊಕೇಟ್ ಆಗಿರೋದು BL ಹತ್ರ ಗಂಗಮ್ಮ ಸರ್ಕಲ್ಲು. ಸೊ ಯೂಶ್ವಲಿ ನೋಡಿದ್ರೆ 12 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ನೀವು ಆರ್ಡರ್ ಮಾಡ್ಕೋಬೋದು. ಸೊ ಮೇಯ್ನ್ಲಿ ಈ ಥರ ಏರಿಯಾಸ್ ಹೇಳಿದ್ದಾರೆ: ಮಾನ್ಯತಾ ಟೆಕ್ ಪಾರ್ಕ್, ಬಾಪೀಸ್, ಯಶವಂತಪುರ್, ರಾಜಾಜಿನಗರ್, ಯಲಹಂಕ ಅಂತ ಅಂದ್ಬಿಟ್ಟು. ಇದು ಮಾತ್ರ ಅಲ್ಲ, ಇನ್ನು 12 ಕಿಲೋಮೀಟರ್ಸ್ ನೀವು ಎಲ್ಲಿಂದನೂ ಕೂಡ ಆರ್ಡರ್ ಮಾಡ್ಕೋಬೋದು. ಸೊ ಮನೆಗೆ ಲೈಕ್ ಪೋರ್ಟರ್ ಇರುತ್ತೆ, ಝೊಮ್ಯಾಟೊ, ಸ್ವಿಗ್ಗಿ, ನೀವು ಯಾವುದ್ರ ಮೂಲಕ ಕೂಡ ನೀವು ಆರ್ಡರ್ ಮಾಡಿ ಈ ಬಿಸಿ ಬಿಸಿ ಬಿರಿಯಾನಿನ ಟೇಸ್ಟ್ ಮಾಡ್ಬೋದು. ಸೊ ಅವರ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ಸು ಕೂಡ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಆರ್ಡರ್ ಮಾಡ್ಬೋದು. ಮೇಯ್ನ್ಲಿ PG ಸ್ಟೂಡೆಂಟ್ಸು, IT ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಈ ಬಿರಿಯಾನಿನ ಸರ್ವ್ ಮಾಡ್ತಿದ್ದಾರೆ ಸ್ವಲ್ಪ ಬೆಸ್ಟ್ ಪ್ರೈಸ್ಗೆ. ಮತ್ತು ಬೈ 1 get 1 ಆಫರು ಕೂಡ ನಡೀತಿದೆ ಅಂತೆ. 365 ಡೇಸು ಇವ್ರ ಹತ್ರ ಬೈ 1 get 1 ಆಫರ್ ನಡೀತಾ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಕಬಾಬ್ನ ತೊಗೊಂಡ್ರೆ ನೀವು ಕಬಾಬ್ನೇ ತೊಗೋಬೇಕಂತಲ್ಲ ಏನಿಲ್ಲ. ಕಬಾಬ್ ತೊಗೊಂಡ್ರೆ 1 ಪ್ಲೇಟ್ ಪ್ರಾನ್ಸ್ ಫ್ರೀ ಕೊಡ್ತಾ ಇದ್ದಾರೆ, 1 ಪ್ಲೇಟ್ ಚಿಕನ್ ಬಿರಿಯಾನಿ ತೊಗೊಂಡ್ರೆ 1 ಪ್ಲೇಟ್ ಕಬಾಬ್ ಕೊಡ್ತಾ ಇದ್ದಾರೆ. ಆ ಥರ ಇರುತ್ತೆ. ಪ್ರತಿಯೊಂದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಹಾಕ್ತಿರ್ತೀನಿ, ಚೆಕ್ಔಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಬಿರಿಯಾನಿ ಲವರ್ಸ್ ಆ್ಯಂಡ್ ಮೆಡ್ರಾಸ್ ಸ್ಟೈಲ್ ಬಿರಿಯಾನಿ ಹುಡುಕ್ತಿರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೇ ನನಗೆ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್.